ಎಲ್ಲರಿಗೂ ಶಿವಪ್ಪನ್ ಬ್ಲಾಗ್ ಯೂಟ್ಯೂಬ್ ಚಾನಲಿಂದ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಮೊನ್ನೆ ನಾವು ಹಿಂದಿನ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅವರು ಭಾರತಕ್ಕೆ ಬರಲು ಕಾರಣಗಳೇನು ಮತ್ತು ಯಾಕೆ ಬಂದರು ಅಂತ ನೋಡಿದ್ವಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ, ಅವರು ಭಾರತಕ್ಕೆ ಯಾವ ಮಾರ್ಗದಿಂದ ಮತ್ತು ಹೇಗೆ ಬಂದರು ಮತ್ತು ಯಾರು ಜಲಮಾರ್ಗವನ್ನು ಕಂಡುಹಿಡಿದ್ರು, ಭೂಮಾರ್ಗ ಯಾವುದಾಗಿತ್ತು, ಯಾಕೆ ಅದನ್ನು ಸ್ಟಾಪ್ ಮಾಡಿದ್ರು ಅಂತ ನೋಡೋಣ. ಮೊದಲನೇದಾಗಿ ಫಸ್ಟ್ ನಮ್ಮ ಭಾರತಕ್ಕೆ ಭೂಮಾರ್ಗದಿಂದ ಬರ್ತಿರೋವಾಗ ಫಸ್ಟ್ ಯಾವುದಂದ್ರೆ ಅದು ಪ್ಲೇಸು ಯುರೋಪ್ ಮತ್ತು ಏಷ್ಯಾ ಖಂಡಗಳ ನಡುವೆ ವ್ಯಾಪಾರ ಮಾರ್ಗವಾಗಿದ್ದಂದ್ರೆ ಒಂದು ಸಿಟಿ ಯಾವುದಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ. ಈ ಕಾನ್ಸ್ಟಾಂಟಿನೋಪಲನ್ನು ಆಟೋಮನ್ ಟರ್ಕರ್ ಏನು ಮಾಡ್ತಾರಪ್ಪ ಅಂದ್ರೆ ಯುದ್ಧ ಮಾಡಿ 1453ರಲ್ಲಿ ಆ ನಗರವನ್ನು ವಶಪಡಿಸ್ಕೊಳ್ತಾರೆ. ಅವರ ಒಂದು ಕೈವಶ ಮಾಡ್ಕೋತಾರೆ. ಅವ್ರೇನು ಮಾಡ್ತಾರಪ್ಪ ಅಂದರೆ, ಈ ಮಾರ್ಗದಿಂದ ನೀವು ವ್ಯಾಪಾರ ಮಾಡಿರಿ, ಹೋಗ್ರಿ ಬರ್ರಿ ಅಂತ ಹೇಳ್ತಾರೆ. ಬಟ್ ಅದರ ಅತಿಯಾದ ತೆರಿಗೆಯನ್ನು ವಿಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಇದು ಬಂದ ಲಾಭದಲ್ಲಿ ಅರ್ಧದಷ್ಟು ತೆರಿಗೆನ ಆಗ್ಬೇಕು, ಆ ಥರ ಮಾಡೋಕ್ಕಂತಾರೆ. ಸೊ ಹಂಗೆ ಮಾಡೋಣ. ಇವ್ರಿಗೆ ಮತ್ತು ಲಾಭ ಏನೋ ಅನ್ಸಲ್ದಾಗನ ಯುರೋಪಿಯನ್ ರಾಷ್ಟ್ರದ ವ್ಯಾಪಾರಸ್ಥರಿಗೆ ಅವ್ರು ಏನು ಮಾಡ್ತಾರಪ್ಪ, ಒಂದು ಪ್ಲ್ಯಾನ್ ಮಾಡ್ತಾರೆ. ಆಗ ಪೋರ್ಚುಗೀಸರ ದೊರೆ ಏನು ಮಾಡ್ತಾನಂದ್ರೆ 5ನೇ ಹೆನ್ರಿ ಒಂದು ಘೋಷಣೆಯನ್ನು ಹೊರಡಿಸ್ತಾನೆ. ಯಾವುದು ಘೋಷಣೆಪ್ಪ ಅಂದ್ರೆ, ಭಾರತಕ್ಕೆ ಯಾರು ಹೊಸ ಜಲಮಾರ್ಗವನ್ನು ಕಂಡುಹಿಡಿತಿರಲ್ಲ ಅವರಿಗೆ ನನ್ನಿಂದ ಒಂದು ದೊಡ್ಡ ಉಡುಗೊರೆ ಅಥವಾ ಬಹುಮಾನವನ್ನು ನೀಡ್ತೀನಿ ಅಂತ ಒಂದು ಈ ರಾಜ್ಯದ ತುಂಬ ಎಲ್ಲ ಒಂದು ಘೋಷಣೆಯನ್ನು ಹೊರಡಿಸ್ತಾನೆ. ಆವಾಗ ಜನ ಕುತೂಹಲದಿಂದಾಗಿ ಒಂದು ಹೊಸ ಶೋಧನೆಗೆ ಮುಂದಾಗ್ತಾರೆ. ಅದರೊಳಗೆ ಫಸ್ಟ್ ಬಂದವ ಯಾರಪ್ಪ ಅಂದರೆ ಕೊಲಂಬಸ್ ಬರ್ತಾನೆ ರಾಜನ ಹತ್ರ. ನಾನು ಮಾಡ್ತೀನಿ, ನಾನು ಈ ಜಲಮಾರ್ಗವನ್ನು ಭಾರತಕ್ಕೆ ಕಂಡು ಹಿಡಿತೀನಿ ಅಂತ ಮುಂದಾಗ್ತಾನೆ. ಕೊಲಂಬಸ್ ಏನು ಮಾಡ್ತಾನಪ್ಪ ಅಂದ್ರೆ, ಅವರಲ್ಲಿನ ಸೈನಿಕರನ್ನು ತೊಗೊಂಡು ಸ್ವಲ್ಪ ಮತ್ತು ಆಮೇಲೆ ಇವನು ತನ್ನ ಸಂಗಡಿಗರೊಂದಿಗೆ ಹಡಗಿನೊಂದಿಗೆ ಪಯಣಕ್ಕೆ ಇಳಿತಾನೆ. ಇವನು ಮಾಡಿದ ತಪ್ಪು ಏನಪ್ಪ ಅಂದ್ರೆ, ಪೂರ್ವಕ್ಕೆ ಹೋಗೋ ಬದಲು ಪಶ್ಚಿಮಕ್ಕೆ ತನ್ನ ಪಯಣವನ್ನು ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾನೆ ಸಂದರ್ಭದಲ್ಲಿ ಮುಂದೆ ಹೋದಾಗ ಒಂದು ಪ್ರದೇಶ ಇವನಿಗೆ ಸಿಗುತ್ತೆ. ಆ ಪ್ರದೇಶದಲ್ಲಿ ಇರುವಂಥ ಜನರನ್ನು ಇವನು ಗಮನಿಸ್ತಾನೆ. ಯಾವ ರೀತಿ ಇರ್ತಾರಪ್ಪ ಅಂದ್ರೆ, ಆ ಜನ ಕೆಂಪು ಮುಖದ ಜನ ಇರ್ತಾರೆ. ಸೊ ಕೆಂಪು ಮುಖದ ಜನರನ್ನು ನೋಡಿ ಇವರು ಭಾರತೀಯರಲ್ಲ, ಕೆಂಪಿಗೆ ಈ ಥರ ಭಾರತೀಯರು ಇರಲ್ಲ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಸೊ ಇರ್ತಾರೆ ಮೊದಲೇ ಅವರು ಭಾರತೀಯರು ಈ ಥರ ಇರ್ತಾರೆ ಹೀಗಂತ. ಸೊ ಇವನು ಅವಾಗ ಗೊತ್ತಾಗುತ್ತೆ. ಇವರಿಗೆ ಏನಂತ ಹೆಸರು ಇಡ್ತಾನಪ್ಪ ಅಂದ್ರೆ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಸೊ ಇವನು ಆ ಜಲಮಾರ್ಗವನ್ನು ಹುಡುಕುವಲ್ಲಿ ವಿಫಲನಾಗ್ತಾನೆ. ಸೊ ಮರಳಿ ತನ್ನ ದೇಶಕ್ಕೆ ವಾಪಸ್ ಬರ್ತಾನೆ. ಈ ಥರ ಆಯ್ತು ಅಂತ ಹೇಳ್ತಾನೆ ರಾಜನಿಗೆ. ಅಲ್ಲಿಗೆ ಇವನು ಸ್ಟೋರಿ ಸ್ಟಾಪ್ ಆಯಿತು. ನೆಕ್ಸ್ಟ್ ಬರೋವ ಯಾರಪ್ಪ ಅಂದ್ರೆ, ಮುಂದೆ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಅಮೇರಿಗೋ ವೆಸ್ಪುಸಿ ಬರ್ತಾನೆ. ಈತನು ರಾಜನಿಗೆ ಹೇಳ್ತಾನೆ, ನಾನು ಹೋಗಿ ಜಲಮಾರ್ಗವನ್ನು ಕಂಡು ಹಿಡಿತೀನಿ ಅಂತ ಹೇಳಿ ತನ್ನ ಪಯಣವನ್ನು ಆರಂಭ ಮಾಡ್ತಾನೆ. ಇವನು ಕೂಡ ಪಶ್ಚಿಮಕ್ಕೆ ತನ್ನ ಪಯಣವನ್ನು ಆರಂಭ ಮಾಡ್ತಾನೆ. ಸೊ ಇವನಿಗೂ ಕೂಡ ಮುಂದೆ ಹೋದಂತೆ ಒಂದು ಪ್ರದೇಶ ಬರುತ್ತೆ. ಅದೇ ಯಾವುದಪ್ಪ ಅಂದ್ರೆ ಮುಂದೆ ಹೇಳ್ತೀನಿ. ಒಂದು ಪ್ರದೇಶ ಬರುತ್ತೆ. ಅಲ್ಲಿ ಇವನು ಕಪ್ಪು ಜನರನ್ನು ಕಾಣ್ತಾನೆ. ಸೊ ಕಪ್ಪು ಜನರನ್ನು ಕಂಡ ಮೇಲೆ ಮತ್ತು ಗುಂಗುರು ಕೂದಲು ಈ ಥರ ಕಾಣ್ತಾನೆ. ಆಗ ಇವನು ಗೊತ್ತಾಗುತ್ತೆ, ಇವರು ಭಾರತೀಯರು ಈ ಥರ ಇಲ್ಲ, ಅವ್ರ ಬಣ್ಣನೇ ಬೇರೆ ಅಂತ ತಿಳ್ಕೊಂಡು ಆವಾಗ ಇವನು ಆ ಪ್ರದೇಶಕ್ಕೆ ಏನು ನೇಮ್ ಇಡ್ತಾನಪ್ಪ ಅಂದ್ರೆ ವೆಸ್ಟ್ ಇಂಡೀಸ್ ಅಂತ ನೇಮ್ ಇಡ್ತಾನೆ. ನೀವೀಗ ನೋಡ್ಬೋದು ಕ್ರಿಕೆಟಲ್ಲದು ಇರ್ತಾರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್, ಅವರೇ ಅದು ವೆಸ್ಟ್ ಇಂಡೀಸು. ಸೊ ಕಪ್ಪು ಬಣ್ಣದವರಾಗಿರ್ತಾರೆ. ಅವ್ರು ಯಾವ ಜನಾಂಗದವ್ರು ಇರ್ತಾರಪ್ಪ ಅಂದರೆ ನಿಗ್ರೋ ಜನಾಂಗದವ್ರು ಇರ್ತಾರೆ. ಇವನು ಕೂಡ ಜಲಮಾರ್ಗವನ್ನು ಕಂಡುಹಿಡಿಯಲು ವಿಫಲನಾಗಿ ಮರಳಿ ವಾಪಸ್ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಇನ್ನು ಮೂರನೇದಾಗಿ ಬಂದವರು ಯಾರಪ್ಪ ಅಂದ್ರೆ ಆತನೇ ಬಾರ್ತಲೋಮಿಯೋ ಡಯಾಸ್. ಮೂರನೇದಾಗಿ 1487ರಲ್ಲಿ ಬರ್ತಾನೆ. ಇವನು ಕೂಡ ರಾಜನಿಗೆ ಹೇಳಿ ತನ್ನ ಪಯಣವನ್ನು ಆರಂಭ ಮಾಡ್ತಾನೆ. ಸೊ ಇವನಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ, ಅವ್ರಿಗಿಂತ ಹೋಲಿಸಿದರೆ ಇವನಲ್ಲಿ ಸ್ವಲ್ಪ ಬದಲಾವಣೆ. ಇವೇನು ಮಾಡ್ತಾನಪ್ಪ ಅಂದರೆ, ಪಶ್ಚಿಮಕ್ಕೆ ಹೋಗುವ ದಾರಿಯನ್ನು ತಾನು ಪೂರ್ವಕ್ಕೆ ಹೋಗ್ತಾನೆ. ಪಶ್ಚಿಮಕ್ಕೆ ಹೋದರೆ ನಮಗೆ ಈ ಮಾರ್ಗ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಇವನು ಪೂರ್ವಕ್ಕೆ ತನ್ನ ಪಯಣವನ್ನು ಸ್ಟಾರ್ಟ್ ಮಾಡ್ತಾನೆ. ಆಗ ಇವನಿಗೆ ಹೋಗಿ ಮುಂದೆ ಹೋಗಿ ಒಂದು ಪ್ರದೇಶ ಸಿಗುತ್ತೆ. ಅದೇ ಯಾವುದಪ್ಪ ಅಂದರೆ ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿ. ಇವನು ಹೋಗಿ ಅಲ್ಲಿ ತಲುಪ್ತಾನೆ. ಅದಕ್ಕೆ ಇವು ಏನಂತ ಹೆಸರು ಇಡ್ತಾನಪ್ಪ ಅಂದರೆ ಕೇಪ್ ಆಫ್ ಗುಡ್ ಹೋಪ್, ಭರವಸೆಯ ಭೂಶಿರ ಅಂತ ಹೇಳಿರ್ತಾನೆ.
ಯಾಕಂದ್ರೆ ಇವೊಂದು ಭರವಸೆ ಬತ್ತು, ಇಲ್ಲಿ ಬಂದಿದ್ದು ಒಂದು ಸ್ವಾರ್ಥಕ್ಕೆ ಆಯ್ತಪ್ಪ, ಇಲ್ಲಿ ತನಕ ಬಂದ್ಬಿಟ್ಟಿನಿ ಅಂತ ತಿಳ್ಕೊಂಡು ಅದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಅಂತ ನೇಮ್ ಮಾಡ್ತಾನೆ. ಅಲ್ಲಿಂದ ಇವನು ಮುಂದೆ ಮತ್ತು ತನ್ನ ಪಯಣವನ್ನು ಸ್ಟಾರ್ಟ್ ಮಾಡ್ತಾನೆ. ಸೊ ಆಗ ಏನಾಗುತ್ತಪ್ಪ, ಇವಂಗೆ ಇಲ್ಲಿ ಬಂದದ್ದು ಇಲ್ಲೇ ಪ್ರಾಬ್ಲಮ್ಮು. ಸಮುದ್ರದಿಂದ ಬಿರುಗಾಳಿ ಮತ್ತು ಚಂಡಮಾರುತಗಳು ಬೀಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆವಾಗ ಇವನ ಪಯಣಕ್ಕೆ ಒಂದು ತೊಂದರೆ ಉಂಟಾಗ್ತೈತಿ. ಆವಾಗ ಇವನು ಏನಂತ ಹೆಸರು ಕೊಡ್ತಾನಪ್ಪ ಅಂದ್ರೆ ಅವಕ್ಕೆ ಬಿರುಗಾಳಿಯ ಭೂಶಿರ ಅಂಥೇಳಿ ಇನ್ನೊಂದು ನೇಮ್ ಕೊಡ್ತಾನೆ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೇಳ್ತಾನೆ. ಸೊ ಇವಂಗೆ ಮುಂದೆ ಪಯಣ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟವಾದ್ದರಿಂದ ಇವನು ಕೂಡ ವಾಪಸ್ ಆಗ್ತಾನೆ. ರಾಜನಿಗೆ ಬಂದು ಈ ಥರ ಹೇಳ್ತಾನೆ, ಎಲ್ಲ ಹಿಂಗಾಯ್ತು ಹಿಂಗಾಯ್ತು ಅಂತ. ಇವನು ಕೂಡ ವಿಫಲನಾಗ್ತಾನೆ. ಇನ್ನು 4ನೇದಾಗಿ ಬಂದವಂದ ಇಲ್ಲಿ ಇಂಪಾರ್ಟೆಂಟ್ ಐತೆ ನೋಡ್ರಿಪ್ಪ. ಇವ ಬರದೇ ಹೋಗಿದ್ರೆ ನಮ್ಮ ಇತಿಹಾಸ ಅವಾಗ ಅಲ್ಲೇ ಎಂಡ್ ಆಗ್ತೈತೇನೋ. ಅವನೇ ಯಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮ. ಈತನು 1498ರಲ್ಲಿ ತನ್ನ ಪಯಣವನ್ನು ಸ್ಟಾರ್ಟ್ ಮಾಡ್ತಾನೆ. ರಾಜನಿಗೆ ಹೇಳ್ತಾನೆ, ಇವನು 5ನೇ ಹೆನ್ರಿಗೆ ಹೇಳಿ ಎಲ್ಲ ನಾವಿಕರನ್ನ ಕರ್ಕೊಂಡು ಮತ್ತು ಹಡಗನ್ನು ತೊಗೊಂಡು ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದಾಗ ಇವನು ಹಂಗೆ ಸಾಗುತ್ತಾ ಮುಂದೆ ಬಂದು ಹಿಂದೂ ಮಹಾಸಾಗರ ತನಕ ಬರ್ತಾನೆ. ನಮ್ಮ ಭಾರತದ ಹಿಂದೂ ಮಹಾಸಾಗರವರೆಗೂ ಅಲ್ಲಿ ಬರ್ತಾನೆ. ಅಲ್ಲಿ ಬಂದು ಇವಂಗೆ ಏನಾಗ್ತದಪ್ಪ ಅಂದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತೈತಿ, ಗೊಂದಲ ಆಗಕತ್ತೈತಿ, ಇನ್ನು ಯಾವ ಕಡೆ ಹೋಗೋದು ಅಂತೇಳಿ ಸ್ಟಾರ್ಟ್ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಏನಾಯ್ತದೆ ಅಂದರೆ, ಭಾರತದ ಒಬ್ಬ ವ್ಯಾಪಾರಿ ಸಮುದ್ರದಿಂದ ಭಾರತಕ್ಕೆ ಹೊಂಟಿರ್ತಾನೆ. ಬೇರೆ ಯಾವುದೋ ದೇಶಕ್ಕೆ ಹೋಗಿರ್ತಾನೆ, ಅಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ಹೊಂಟಿರ್ತಾನೆ ಮರಳಿ ತನ್ನ ದೇಶಕ್ಕೆ. ಸೊ ಅವಾಗ ಈ ವಾಸ್ಕೋ ಡಿ ಗಾಮ ಹಡಗನ್ನು ಕಂಡು ಅವನ ಹತ್ರ ಕೇಳ್ತಾನೆ, ಅಲ್ಲಿ ಹೋಗಿ ನಾನು ಭಾರತಕ್ಕೆ ಹೋಗಬೇಕು, ಯಾವುದು ಮಾರ್ಗ ಅಂತ ಕೇಳ್ತಾನೆ. ಸೊ ನಾನು ಭಾರತಕ್ಕೇ ಹೊಂಟಿದ್ದೀನಿ, ಗುಜರಾತ್ಗೆ, ನೀನು ನನ್ನ ಹಡಗನ್ನು ಹಿಂಬಾಲಿಸು, ನೀನು ಭಾರತಕ್ಕೆ ಬರ್ತೀಯ ಅಂತ ಹೇಳ್ತಾನೆ. ಆತ ಇವನಿಗೂ ಕೂಡ ಅಷ್ಟೇ ಬೇಕಾಗಿರ್ತೈತಿ, ಭಾರತಕ್ಕೆ ಹೋಗೋ ದಾರಿನೇ ಬೇಕಾಗಿರುತ್ತೆ. ಮತ್ತು ಭಾರತದವನಿಗೆ ಸಿಕ್ಕಾಗ ಅಂದರೆ ಮತ್ತು ಖುಷಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು, ನಾನು ಜಲಮಾರ್ಗ ಕಂಡು ಹಿಡಿದೆ ಅಂತ ಹೇಳಿ ಹಡಗನ್ನು ಹಿಂಬಾಲಿಸುತ್ತಾ ಹೋಗ್ತಾನೆ ಅವನ ಜೊತೆ. ಹೋಗಿ ನೀನು ಭಾರತಕ್ಕೆ ಯಾಕೆ ಹೊಂಟಿದೀಯ ಅಂತ ಕೇಳ್ತಾನೆ ಅಹಮದ್ ಅವರು. ಅವನು ವ್ಯಾಪಾರಿ ಹೆಸರು ಏನಪ್ಪ ಅಂದ್ರೆ ಅಹಮದ್. ಕೇಳಿದಾಗ ನಾನು ವಾಸ್ಕೋ ಡಿ ಗಾಮ ನಾನು ಭಾರತಕ್ಕೆ ವ್ಯಾಪಾರಕ್ಕಾಗಿ ಹೊಂಟಿದ್ದೀನಿ ಅಂತ ಹೇಳ್ತಾನೆ. ಹೌದಾ, ನೀನು ವ್ಯಾಪಾರಕ್ಕಾಗಿ ಹೊಂಟಿದ್ರೆ ಇಲ್ಲಿ ಕೇರಳ ಇದೆ, ಕೇರಳದಲ್ಲಿ ಮಸಾಲೆ ಪದಾರ್ಥಗಳು ತುಂಬ ಜಾಸ್ತಿ ಇದೆ, ನೀವು ಮಸಾಲೆ ಪದಾರ್ಥಗಳ ನಿನಗೆ ವ್ಯಾಪಾರಕ್ಕಾಗಿ ಇದೇ ಪ್ರದೇಶ ಸೂಕ್ತವಾದದ್ದು ಅಂತ ಹೇಳ್ತಾನೆ ಕೇರಳ. ಸೊ ಇವನಿಗೂ ಕೂಡ ಮಸಾಲೆ ಪದಾರ್ಥಗಳ ಅಗತ್ಯನೇ ಇರುತ್ತೆ ಇವರಿಗೆ ಫಸ್ಟು. ಸೊ ಹಾಗಾಗಿ ಆತ ಮುಂದೆ ಹೋಗ್ತಾನೆ ಗುಜರಾತ್ಗೆ. ಇವನು ಇಲ್ಲೇ ಕೇರಳದ ಕಲ್ಲಿ ಕೋಟೆಗೆ ಹೋಗಿ ಇಳಿತಾನೆ. ಅಲ್ಲಿ ಆಗಿನ ದೊರೆ ಯಾರು ಇರ್ತಾರಪ್ಪ ಅಂದ್ರೆ ಜಾಮೋರಿನ್ ಅಂತ ದೊರೆ ಇರ್ತಾನೆ. ಇವನನ್ನು ರಾಜ ವೈಭೋಗದಿಂದ ಸ್ವಾಗತ ಮಾಡಿಕೊಂಡು ಮತ್ತು ಎಲ್ಲ ಅಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಎಲ್ಲ ಯಾವ ರೀತಿ ಇದೆ ಅಂತ ವಾಸ್ಕೋ ಡಿ ಗಾಮ ನೋಡ್ಕೊಳ್ತಾನೆ. ಒಂದು 3 ತಿಂಗಳ ಕಾಲಗಳವರೆಗೂ ಅಲ್ಲೇ ರಾಜನ ಸ್ಥಾನದಲ್ಲಿ ಇರ್ತಾನೆ. ಆ ರಾಜನು ಕೂಡ ಇವನ ರಾಜ ವೈಭೋಗದಿಂದ ಎಲ್ಲ ತೋರಿಸ್ಕೊಂಡು ತನ್ನ ಆಡಳಿತ ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸಿ, ಮತ್ತು ಇವನು ಮರಳಿ ವಾಪಸ್ ಇದಕ್ಕೆ ಅವನು ತನ್ನ ದೇಶಕ್ಕೆ ಹೋಗ್ತಾನೆ ವಾಸ್ಕೋ ಡಿ ಗಾಮ. ಆಗ ಇವನಿಗೆ ಎಷ್ಟು ಹಡಗುಗಳಂತೆ ಮಸಾಲೆ ಪದಾರ್ಥಗಳು ಮತ್ತು ಚಿನ್ನ, ಬೆಳ್ಳಿ, ವಜ್ರ ಇವನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಈಗ ವಾಸ್ಕೋ ಡಿ ಗಾಮ ತನ್ನ ದೇಶಕ್ಕೆ ಹೋಗಿ ರಾಜನಿಗೆ ಹೇಳ್ತಾನೆ 5ನೇ ಹೆನ್ರಿಗೆ, ನೋಡಿರಿ ನಾನು ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಿದ್ದೀನಿ ಮತ್ತು ಅಲ್ಲಿನ ವಸ್ತುಗಳನ್ನು ಕೂಡ ರಾಜ ಕೊಟ್ಟಿದ್ದಾನೆ ಎಲ್ಲ ತೋರಿಸ್ತಾನೆ. ಆಗ ರಾಜ ಏನು ಮಾಡ್ತಾನೆ, ಇವನಿಗೊಂದು ದೊಡ್ಡ ಉಡುಗೊರೆ ಕೊಟ್ಟು ಇವನಿಗೊಂದು ಸನ್ಮಾನ ಮಾಡಿ ಆ ದೇಶದಲ್ಲಿ ಇವನೊಬ್ಬ ಹೀರೋ ಅಂತೇಳಿ ಆ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಈ ಪೋರ್ಚುಗೀಸರ ಒಂದು ಹಿಸ್ಟ್ರಿ. ಇವರು ಆವಾಗಲೇ ಮತ್ತೆ ವಾಪಸ್ ಬರ್ತಾರೆ. 1500ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರು ಸಾಮಾನ್ಯ ಶಕೆ 1500ರಲ್ಲಿ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ. ಏನಪ್ಪ ಅಂದ್ರೆ ಫಸ್ಟ್ ಗವರ್ನರಾಗಿ ಯಾರು ಬರ್ತಾರೆ ಅಂದರೆ ಫ್ರಾನ್ಸಿಸ್ ಡಿ ಅಲ್ಮೇಡ ಅವರು ಬರ್ತಾರೆ. ಇವರು ಭಾರತದ ಮೊದಲನೇ ಗವರ್ನರ್ ಅಂತ ಹೇಳ್ಬೋದು. ಬಂದಿರಂತ ಇವರ ಒಂದು ವ್ಯಾಪಾರ ಸ್ಟಾರ್ಟ್ ಆಗ್ತದೆ ಮುಂದೆ. ಇನ್ನು ಮುಂದಿನ ಟಾಪಿಕಲ್ಲಿ ಏನು ನೋಡೋಣಪ್ಪ ಅಂದ್ರೆ
ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆ, ಯಾವ ರೀತಿಯಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ರು, 300 ವರ್ಷಗಳ ಕಾಲ ಆಳಿದರು ಅಂತ ನೋಡೋಣ. ಇವತ್ತಿಂದ ಇದಷ್ಟು ಟಾಪಿಕ್ ಹೇಗೆ ಜಲಮಾರ್ಗ ಕಂಡುಹಿಡಿದ್ರು ಮತ್ತು ಯಾರ ಸಹಾಯ ಮಾಡಿದ್ರು ಹೇಗೆ ಅಂತ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ಟಾಪಿಕಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ